ನಾವು 28 ಜನದ ಒಟ್ಟು ಕುಟುಂಬದಲ್ಲಿದ್ದೀವಿ, ಬಸವನಗುಡಿಯಲ್ಲಿ ಇದ್ದೀವಿ. ಅವ್ರ ಸಿನಿಮಾಗೆ ಮಕ್ಕಳು ಬೇಕಾಗಿರುತ್ತೆ, ಇಬ್ರು ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಯಾವುದಕ್ಕೆ? ಹಳ್ಳಿ ಮೇಸ್ಟ್ರಿ. ಅವಾಗ ಅದೆಲ್ಲ ಕಬ್ಬಿನ ಗದ್ದೆ, ಇವಾಗೆಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಮಹದೇವಪುರ ಅಂತ ಅಲ್ಲಿ 1.5 ತಿಂಗಳು 2 ತಿಂಗಳು ನಾವು ಅಲ್ಲೇ ಇದ್ಕೊಂಡು ಶೂಟಿಂಗ್ ಮಾಡಿದ್ದು. ಅವ್ರ ಟೇಕಿಂಗ್ಸ್ ಆಗಲಿ ಅಥವಾ ಅವ್ರ ಮೇಕಿಂಗ್ ಆಗಲಿ ವಾಸ್ ವೆರಿ ನ್ಯೂ ಟು ಅಸ್. ಬಹಳ ನಮಗೆ ಅದನ್ನ ಆಕರ್ಷಿತವಾಗ್ತಿತ್ತು. ನಮಗೆ ಕಲಾ ಮಾಧ್ಯಮದ ಎಲ್ಲ ಪ್ರೇಕ್ಷಕರಿಗೂ ನಿಮ್ಮ ಅಜಯ್ ರಾಜ್ ಅಲಿಯಾಸ್ ಮುಕ್ತದ ನಂಜುಂಡ ಮಾಡುವ ನಮಸ್ಕಾರಗಳು. ಸೊ ನಾವು ನಿಮ್ಮ ಅಜಯ್ ರಾಜ್ ಅಂತ ಕರಿಬೇಕಾ, ನಂಜುಂಡ ಅಂತ ಕರಿಬೇಕಾ? ಇಂಡಿಯಾ, ಭಾರತ, ಹಿಂದೂಸ್ತಾನ್ ಎಲ್ಲ ಒಂದೇ. ನಂಜುಂಡ ಅವರ ಒರಿಜಿನಲ್ ಹೆಸರಾ ಅಥವಾ ಅಜಯ್ ರಾಜ್ ಒರಿಜಿನಲ್ ಹೆಸರಾ ಯಾವುದು? ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು ನೀವು. ಹೆಂಗೆ ಅಜಯ್ ರಾಜ್ ಆದರೆ? ಅಜಯ್ ರಾಜ್ ಆಗಿದ್ದು ಅದೊಂದು ಬೇರೆ ಎಪಿಸೋಡ್ ಇದೆ. ಮುಕ್ತದಲ್ಲಿ ನಂಜುಂಡನ ಪಾತ್ರ ಬಹಳ ಫೇಮಸ್ ಆಗಿ ನಂಜುಂಡ ಆಗಿದೆ. ಓಕೆ ಓಕೆ. ಆ್ಯಕ್ಚುಲಿ ನಿಮ್ಮ ಹೆಸರು ಅಜಯ್ ರಾಜ್? ನನ್ನ ಹೆಸರು ಅಜಯ್ ರಾಜ್, ನಂಜುಂಡ, ಕಪಿಲ್ ಮನೇಲಿ ಕರೆಯೋದು. ಸೊ ಎಲ್ಲ ಹೇಳಿದ್ನಲ್ಲ ಹಾಗೆ. ಕಪಿಲ್ ಅಂತ ಯಾಕೆ ಬಂದಿದ್ದು ಅಂದರೆ ನಮ್ಮ ತಾಯಿ ಕಪಿಲಾ ನದಿಲಿ ಮುಳುಗಾಕಕ್ಕೆ ಹೋಗಿದ್ರು. ನಾನು ಹೋಟೆಲಿದ್ದೆ, ಅವರು ಹೊರಟೋಗ್ತಾಯಿದ್ರು. ಸೊ ನಮ್ಮ ದೊಡ್ಡಮ್ಮ ಅವ್ರನ್ನ ಜಡೆ ಹಿಡಿದು ಎಳ್ಕೊಂಡು ಅವಾಗ ಅವ್ರು ನನ್ನನ್ನು ಆದರೆ ಹರಕೆ ಹೊತ್ಕೊಂಡಿದ್ರು. ಹೆಣ್ಣಾಗಲಿ ಗಂಡಾಗಲಿ ಕಪಿಲಾ ಅಂತ ಇಡ್ತೀನಿ, ಹೆಣ್ಣಾದರೆ ಕಪಿಲಾ ಅಂತ ಇಡ್ತೀನಿ, ಗಂಡಾದರೆ ಕಪಿಲ್ ಅಂತ ಇಡ್ತೀನಿ ಅಂತ. ಸೊ ಈ ಥರ ಹೇಳಿದ್ನಲ್ಲ. ಕಪಿಲಾ ನದಿ ನಮ್ಮ ನಂಜುಂಡ. ಹೌದು. ಸೊ ನಂಜುಂಡ, ಕಪಿಲ್ಲು ಎಲ್ಲ ಇಂಡಿಯಾ, ಭಾರತ, ಹಿಂದೂಸ್ತಾನ್ ಹೇಳಿದ್ನಲ್ಲ. ಗ್ರೇಟ್. ಈ ಮರಗಳ ಮೇಲೆ ಬಾವಲಿಗಳು ನೇತಾಡ್ತವಲ್ಲ, ಆ ಥರ ಅವರಿಬ್ಬರು ಕೈ ಕಾಲು ನೇತಾಡ್ತಿರೋವು ಹಾಸ್ಪಿಟ್ಲಲ್ಲಿ. ಓಕೆ, ನಾವು 28 ಜನದ ಒಟ್ಟು ಕುಟುಂಬದಲ್ಲಿದ್ದೀವಿ, ಬಸವನಗುಡಿಯಲ್ಲಿ ಇದ್ದೀವಿ. ದೇವರ್ ಆಲ್ ಇನ್ ಟು ಥಿಯೇಟರ್. ಅಂದರೆ ಎಲ್ಲರೂ ಹವ್ಯಾಸಿ ರಂಗಭೂಮಿಯಲ್ಲಿ ಇದ್ದಂಥವ್ರು. ನಮ್ಮ ದೊಡ್ಡಪ್ಪ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಎಲ್ಲರೂ ಒಂದು ಒಟ್ಟು ಕುಟುಂಬದಲ್ಲಿದ್ದೀವಿ. ಅವರೇ ಒಂದು ತಂಡ ಮಾಡ್ಕೊಂಡಿದ್ರು, ಮಿತ್ರ ಸಂಘ ಕಲಾವಿದರು ಅಂತ. ಸರಿ ಸುಮಾರು ಒಂದು 30 ವರ್ಷಗಳ ಹಿಂದೆ ಮಿತ್ರ ಸಂಘ ಕಲಾವಿದರು ಅಂತ. ನಮ್ಮ ಮನೆ ಮುಂದ್ಗಡೆ ಒಂದು ಪ್ರಾಂಗಣ ಇತ್ತು, ಖಾಲಿ ಜಾಗ ಇತ್ತು. ಅಲ್ಲಿ ಸ್ಟೇಜ್ ಹಾಕ್ಕೊಂಡು ಅಲ್ಲಿ ನಾಟಕ ಮಾಡೋರು. ಸೊ ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ಅಜ್ಜಿ ಲಲಿತಮ್ಮ ಅಂತ, ಶ್ರೀಲಲಿತಾ ಅಂತ. ಅವರು ಥಿಯೇಟ್ರ್ನವರು? ಇಲ್ಲ, ಅವರು ಇವ್ರನ್ನೆಲ್ಲ ಹಾಗೆ ಬೆಳೆಸಿದವರು. ಅಂದರೆ ಕಲ್ಚರಲ್ಲಿ. ಹೌದು. ನಾಟಕಗಳೆಲ್ಲ ಮಾಡಿಸಿ ಅವ್ರನ್ನ ಬೆಳೆಸಿದವರು. ಆ್ಯಂಡ್ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಡಿಪ್ಲೊಮಾ ಇನ್ ಥಿಯೇಟ್ರ್ ಮಾಡಿಕೊಂಡ್ರು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ. ಅವ್ರವ್ರು ಬೇರೆ ಬೇರೆ ಕೆಲಸದಲ್ಲಿದ್ದರು. ಅಂದರೆ ರೈಲ್ವೇಸಲ್ಲಿದ್ದರು ನಮ್ಮ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪ ಬೆಮೆಲಲ್ಲಿದ್ದರು. ನಮ್ಮ ತಂದೆ ಸ್ಟಂಪ್ಶುಲ ಸೋಮಪಾನ್ ಸ್ಪ್ರಿಂಗ್ ಫ್ಯಾಕ್ಟ್ರಿ ಅಂತ ಕೋರಮಂಗಲ ಹತ್ರ ಇತ್ತು, ಅಲ್ಲಿ ಸೀನಿಯರ್ ಫಾರ್ಮಸಿಸ್ಟ್ ಆಗಿ ವರ್ಕ್ ಮಾಡಿದ್ರು. ನಮ್ಮ ಚಿಕ್ಕಪ್ಪ BHELಲ್ಲಿದ್ದರು. ಸೊ ಹೀಗೆ ಡಿಫ್ರೆಂಟ್ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ಕೆಲಸ ಮಾಡಿಕೊಂಡು ಇದನ್ನು ಹವ್ಯಾಸಿ ರಂಗಭೂಮಿಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ರು. ಇಡೀ ಕುಟುಂಬ ಆಲ್ಮೋಸ್ಟ್ ಎಸ್, ಹೌದು. ನಮ್ಮ ಅಣ್ಣಂದರು, ನನ್ನ ತಮ್ಮ, ನನ್ನ ತಂಗಿರು ಎಲ್ಲರೂ ನಾವು ಕೂಡ ಅವ್ರ ಹಾದಿನೇ ಹಿಡಿದ್ವಿ. ಅಂದರೆ ಹವ್ಯಾಸಿ ರಂಗಭೂಮಿಲಿ ನಾನೊಬ್ಬನೇ ಈಗ ವೃತ್ತಿಪರವಾಗಿ ಇದನ್ನು ನಾನು ತೊಗೊಂಡಿದ್ದು. ಏನು ನಿಮ್ಮ ತಂದೆಯವ್ರ ಹೆಸರು? ಶೇಷಗಿರಿ ಅಂತ. ನಮ್ಮ ದೊಡ್ಡಪ್ಪನ ಹೆಸರು ವೆಂಕಟೇಶ್ ಮೂರ್ತಿ ಅಂತ. ನಮ್ಮ ಎರಡನೇ ದೊಡ್ಡಪ್ಪನ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಚಿಕ್ಕಪ್ಪನ ಹೆಸರು ಶ್ರೀನಾಥ್ ಅಂತ. ಸೊ 4 ಜನ ಅಣ್ಣ ತಮ್ಮಂದರು. ಅವ್ರಿಗೊಬ್ಬರು ತಂಗಿ ಇದ್ದಾರೆ, ರಮಾದೇವಿ ಅಂತ. ಸೊ ಇದು ಹವ್ಯಾಸಿ ರಂಗಭೂಮಿಯ ಕಲಾವಿದರು ಅವರೆಲ್ಲರೂ. ಸೊ ಅಂದರೆ ನೀವು ಬಸವನಗುಡಿ ಮನೆ ಹೇಳ್ತಿದ್ದೀರಲ್ಲ, ಸೊ ಮನೆ ಬಿಟ್ಟು ಅಂಗಳದಲ್ಲಿ ನೀವು ಸ್ಟೇಜ್ ಹಾಕೊಂಡು ನಾಟಕ ಮಾಡಬೇಕು ಅಂದರೆ ಎಷ್ಟು ದೊಡ್ಡ ಮನೆ ಮತ್ತದು? ಅದಕ್ಕೊಂದು ಕತೆ ಇದೆ. ಸರಿಸುಮಾರು 1902 ನಮ್ಮ ಮುತ್ತಾತ ಅದನ್ನು ಎಷ್ಟು $105 ತೊಗೊಂಡ್ರು. 90/50 ಜಾಗ. 4500 ಚದರಡಿ. ಹೌದು, 4500 ಎಕ್ಸಾಕ್ಟ್ಲಿ. ಸೊ ಅದನ್ನು $105 ತೊಗೊಂಡ್ರು. ಅವ್ರಿಗೊಬ್ಬರೇ ಮಗ ಇದ್ದಿದ್ದು, ಅವ್ರ ಮಕ್ಕಳು ಇವರಲ್ಲ. ಸೊ ಹಾಗೆ ಬೆಳ್ಕೊಂಡು ಹೋಯಿತು. ಆ್ಯಂಡ್ ಅವನು ಕೊಟ್ಟವನು ಪಕ್ಕದ ಸೈಟನ್ನು ಕೇಳಿದ್ದ, ಕೊಟ್ಬಿಡ್ತೀನಿ ಸರ್ ಅಂತ. ಅವರು ಇಲ್ಲಪ್ಪ, ನನಗಿರೋನು ಒಬ್ಬನೇ ಮಗ, ಅಷ್ಟು ದೊಡ್ಡದು ಏನು ಮಾಡಿ. ಅದು ಕಾರ್ನರ್ ಸೈಟ್ ಬೇರೆ. ಅದು ಬಸವನಗುಡಿಯಲ್ಲಿ ಉತ್ತರಾದಿ ಮಠದ ಹಿಂಭಾಗ. ನ್ಯಾಷನಲ್ ಕಾಲೇಜ್? ಹೌದು, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಇದೆಯಲ್ಲ, ಅದರ ಹಿಂಭಾಗ, ಪ್ಯಾರಲಲ್ ರೋಡ್. ವಾವ್. ಸ್ವಿಮ್ಮಿಂಗ್ ಪೂಲ್ ಪ್ಯಾರಲಲ್ ರೋಡ್, ಇದ್ರ ಪಕ್ಕದ ರೋಡ್. ಓಕೆ. ಈಗಲೂ ಇದೆ ಖಂಡಿತ. ಒಂದೇ ಕಿಚನ್ನು ನಮ್ಮ ಮನೇಲಿ. ಸೊ ಒಟ್ಟಿಗೆ ಹೌದು ಈಗಲೂ ಗ್ರೇಟ್. ಸೊ ಇದು ತುಂಬ ಕುಟುಂಬ. ಹೌದು. ಆ್ಯಂಡ್ ಅವರು 1988-89, ನನಗೆ ಆವಾಗ 2.5-3 ವರ್ಷ. ಆಗ ರಾಮಾಯಣ ಮಹಾಭಾರತ ಬರೋದು 89-90 ನನಗೆ ಎಷ್ಟು 2.5 years ಇರ್ಬೋದು ಅಷ್ಟೇ. ನಮ್ಮ ಅಜ್ಜಿ ನನಗೆ ಹುರಿದುಂಬಿಸೋರು. ಅಂದರೆ ನೋಡು ಹೇಗೆ ಮಾಡ್ತೀಯಾನೆ, ರಾವಣ ಹೇಗೆ ನಗ್ತಾನೆ, ತಾಟಕಿ ಹೇಗೆ ನಗ್ತಾಳೆ, ಶಕುನಿ ಹೇಗೆ ಡೈಲಾಗ್ ಹೇಳ್ತಾನೆ,
ನೋಡು ನೋಡು ಅಂತ ನನಗೆ ಹುರಿದುಂಬಿಸೋರು, ಪ್ರೇರೇಪಿಸೋರು. ನಾನು ಅದನ್ನು ಮಾಡುವೆ, ನನಗೆ ಭಾಳ ಇಷ್ಟ ಆಗೋದು. ನನಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ. ಅಂದರೆ ಅಫ್ಕೋರ್ಸ್ ಅದೆಲ್ಲ ನಾಟಕಗಳೆಲ್ಲ ನೋಡ್ತಿದ್ವಿ ನಾವು, ಅವ್ರು ಮಾಡೋದೆಲ್ಲ ರಿಹರ್ಸಲ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ನಮ್ಗೆ ಓಕೆ, ನಾವು ಮಾಡೋಣ ಅಂತ ನಾವು ಮಕ್ಕಳೆಲ್ಲನೂ ವಿವರ್ ಆಲ್ಸೋ ಏನು ನಾವು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ವಿ. ನಮ್ಮ ದೊಡ್ಡಪ್ಪ ಒಂದೊಮ್ಮೆ ಶಕುನಿ ಅನ್ನೋ ಒಂದು ಏಕಪಾತ್ರ ಅಭಿನಯನ ಹೇಳ್ಕೊಟ್ಟಿದ್ರು. ಶಕುನಿ ಏಕಪಾತ್ರ ಅಭಿನಯ. ಫಾರ್ಚುನೇಟ್ಲಿ ನನಗೆ ಇವಾಗಲೂ ಡೈಲಾಗ್ಸ್ ಜ್ಞಾಪಕ ಇದೆ. ನನ್ನ ಫಸ್ಟ್ ಅರಂಗೇಟ್ರಮ್ ಆಗಿದ್ದು ಅಲಹಾಬಾದಲ್ಲಿ ಆಲ್ ಇಂಡಿಯಾ ಶಾರ್ಟ್ ಪ್ಲೇ ಫೆಸ್ಟಿವಲ್ ಅಂತ ನಡೆಯೋದು. ಸೊ ನಮ್ಮ ತಂಡದಿಂದ ಎಲ್ಲರೂ ಹೋಗಿದ್ರಲ್ಲಿ ಒಂದು ಕನಸಿನವರು ಅಂತ ಒಂದು ನಾಟಕ ಮಾಡಿದ್ರು. ನಿಮ್ಮ ಮಿತ್ರ ಸಂಘದವರು? ದೊಡ್ಡವರು. ನಾನು ಅವ್ರ ಜೊತೆ ಹೋಗಿ, ತಂದೆ ದೊಡ್ಡಪ್ಪ. ಹೌದು. ಬಾಲಕಲಾವಿದ ಇವನು ಆ್ಯಕ್ಟ್ ಮಾಡ್ತಾನೆ ಅಂತ ಅಲ್ಲಿ ಸ್ಟೇಜ್ ಮೇಲೆ ಹತ್ತಿಸ್ಬಿಟ್ರು ನಮ್ಮನ್ನು. ಅಲಹಾಬಾದಲ್ಲಿ ಪ್ರಯಾಗ್ರಾಜ್. ಇವಾಗ ಅದು ಫಸ್ಟ್ ನನ್ನ ಅರಂಗೇಟ್ರಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಆ ಸ್ಟೇಜ್ ಮೇಲೆ ನಾನು ಆ ಶಕುನಿ ಅನ್ನೋ ಒಂದು ಮೋನೋ ಆ್ಯಕ್ಟಿಂಗ್ ಮಾಡಿದೆ. ಅದನ್ನು ಆಗಿನ ಲಕ್ನೋ ದೂರದರ್ಶನ್ ಅವರು ಪ್ರಸಾರ ಮಾಡಿದ್ರು ಅದನ್ನು. ಸೊ ದಟ್ ವಾಸ್ ಮೈ ಫಸ್ಟ್ ಅರಂಗೇಟ್ರಮ್. ಯಾವ ವರ್ಷ? ಬಹುಶಃ 89, 89, 35 ವರ್ಷ ಆಯಿತು. ಹಾಂ, ಹತ್ತತ್ರ. ಸೊ 89, 90 ಹತ್ತತ್ರ. ಸೊ ಅದು ನನ್ನ ಫಸ್ಟ್ ಅರಂಗೇಟ್ರಮ್ಮು. ಆಮೇಲೆ ಸುಮಾರು ನಾಟಕಗಳು ಮಾಡಿದೆ ಇಲ್ಲಿ ಅವ್ರ ಜೊತೆನೆ ಸೇರಿಕೊಂಡು. ಯಾರ್ದೋ ಸಿಸ್ಟರು, ನೀನ್ ಯಾಕೆ ಇಲ್ಲೇ ನಮ್ ಜೊತೆನೆ ಇದ್ದು ಬಿಡಬಾರ್ದು ಅಂತ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಬಿಂಬ ಅಂತ ಒಂದು ಮಕ್ಕಳ ರಂಗ ತರಬೇತಿ ಶಿಬಿರ ಇತ್ತು ಹನುಮನ್ ನಗರದಲ್ಲಿ ಇತ್ತು. ಇವಾಗ ನಮ್ಮ ಕಶ್ಯಪ್ ನೋಡ್ಕೋತಿದ್ದಾರೆ ಅಲ್ಲಿ ವಿಜಯನಗರದಲ್ಲಿ. ಸುಷ್ಮಾ ಮತ್ತು ಕಶ್ಯಪ್ ಅಲ್ಲಿ ನೋಡ್ಕೋತಿದ್ದಾರೆ. ಆವಾಗ ಮುಂಚೆ ಹನುಮನ್ ನಗರದಲ್ಲಿ ಇತ್ತು ಬಿಂಬ. ಎಸ್ ಮೂರ್ತಿ ಅವರ ಅಭಿನೇತರ ಕ್ಯಾಂಪಸ್ಸಲ್ಲೇ ಬಿಂಬ ಅಂತ ಮಕ್ಕಳಿಗೆ ರಂಗ ತರಬೇತಿ ಶಿಬಿರ ಮಾಡೋರು. ಸೊ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಇಬ್ಬರು ಎಸ್ ಮೂರ್ತಿ ಅವರಿಗೆ ಬಹಳ ಹತ್ತಿರದವರು. ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದವರು, ಅವ್ರ ಜೊತೆ ನಾಟಕಗಳು ಮಾಡಿದವರು. ರಂಗ ತರಬೇತಿ ಶಿಬಿರ ಶುರುವಾಗಿರುತ್ತೆ. ಸೊ ನಾನು ಅಲ್ಲಿ ಸೇರ್ಕೋತೀನಿ 91ರಲ್ಲಿ. ಸರಿಸುಮಾರು ಪುರುಷೋತ್ತಮ್ ಅಂತ ನನಗೆ ಈಗಲೂ ಜ್ಞಾಪಕ ಇದ್ದವ್ರ ಹೆಸರು. ಅವರು ರಂಗ ತರಬೇತಿ ಶಿಬಿರಕ್ಕೆ ಬರ್ತಾರೆ. ಅವರು ಒಂದಷ್ಟು ಜನ ಮಕ್ಕಳನ್ನ ನೋಡ್ತಾ ಇರ್ತಾರೆ. ಅಂದರೆ ಅವ್ರ ಸಿನಿಮಾಗೆ ಮಕ್ಕಳು ಬೇಕಾಗಿರುತ್ತೆ. ಸರಿ, ನನ್ನನ್ನು ನೋಡ್ತಾರೆ, ಅವರು ನಮ್ಮ ಅಣ್ಣನ ನೋಡ್ತಾರೆ. ಇಬ್ಬರು ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ. ಯಾವುದಕ್ಕೆ? ಹಳ್ಳಿ ಮೇಷ್ಟ್ರು. ನಾನೇ ಅವಳ ಹತ್ರ ಹೋಗಿ ನಿಮ್ಮ ಮನೆ ಬೆಂಕಿ ಬಿದ್ದೋಯ್ದೆ ಅಂತ ಹೇಳಿದೆ. ಎಡ್ನೋ ಬಿದ್ದೋ ಅಂತ ಓಡಾಟ ಇದ್ರು. ಕಾಯಿ ನುಗ್ಗೆ ಕಾಯಿ ಮಹಿಮೆಗೆ 3 ಜನ ಹುಡುಗರು ಇರ್ತಾರೆ ಗೊತ್ತಾ? ಕಪ್ಪೆರಾಯ, ನೆಕ್ಸ್ಟ್ ನಾನು, ನೆಕ್ಸ್ಟ್ ನಾವು ನಮ್ಮ ಅಣ್ಣ. ಸೊ ಹೈಟ್ ಇದು. ಸೊ ಎಕ್ಸಾಕ್ಟ್ಲಿ. ಸೊ ತುಂಬ ಫೇಮಸ್ ಅದು ಹಾಡು. ಅಫ್ಕೋರ್ಸ್ ರವಿಚಂದ್ರನ್ ಅವರು 92ನಲ್ಲಿ ಅದು ಬಿಡುಗಡೆ ಆಯಿತು. ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೋಜರ್ ಟು ಸಿನಿಮಾ. ಕ್ಯಾಮ್ರಾ. ಅಕ್ಕ, ಕಪ್ಪೆ ಹತ್ರ 10 ರೂಪಾಯಿ ಇದೆ, ಹೆಣ್ಕೋಕ್ ಸಿನಿಮಾ ನೋಡೋಣ. ಸೊ ಅಲ್ಲಿವರೆಗೂ ನಾಟಕಗಳು ಮಾಡ್ತಿದ್ವಿ. ಆಮೇಲೆ ಹಾಗೆ ಡೈರೆಕ್ಟಾಗಿ ಹೇಗೆ ಸೆಲೆಕ್ಟ್ ಆದರೆ ಅದೇನು ಆಡಿಷನ್ಸ್ ಥರ ಇತ್ತು ಅಥವಾ? ಆಡಿಷನ್ಸ್ ಇತ್ತು. ಅಲ್ಲಿ ಬಂದರು. ಅದೇ ಹೇಳಿದ್ನಲ್ಲ ನಾನು, ಶಕುನಿ ಆಮೇಲೆ ದುರ್ಗಸೇನ ಅದರದ್ದೆಲ್ಲ ನಾಟಕಗಳು ಮಾಡ್ತಿದ್ದೆ. ಸೊ ಅವ್ರಿಗೆ ಭಾಳ ಖುಷಿಯಾಗಿ ಅದು ಪ್ರಾಯಶಃ ಅವರು ರವಿಚಂದ್ರನ್ ತೊಗೊಂಡಿದ್ರು ಆಡಿಷನ್? ಹೌದು. ಹಾಂ. ಸೊ ಅವ್ರು ನೋಡಿ ಅವ್ರಿಗೆ ಖುಷಿಯಾಗಿ ಸೆಲೆಕ್ಟ್ ಮಾಡಿದ್ದು. ಸೊ ಹಳ್ಳಿ ಮೇಷ್ಟ್ರು ಎಕ್ಸ್ಪೀರಿಯನ್ಸ್ ಅದ್ಭುತ. ಒಂದೊಂದು ಅಂದರೆ ಜಾಸ್ತಿ ನೆನಪಿಲ್ಲ, ಯಾಕೆಂದರೆ ನಾನು ಆಗ 4.5, 5 ಹತ್ತತ್ರ ಐ ವಾಸ್ ನಾಟ್ ಶ್ಯೂರ್. ಬಟ್ ಏನು ಅಂದರೆ 1.5 ತಿಂಗಳು 2 ತಿಂಗಳು ಮಹದೇವಪುರ ಅಂತ ಒಂದು ಊರಿದೆ ಮೈಸೂರಿಂದ ಒಂದು 40 ಕಿಲೋಮೀಟ್ರ್ ಆಚೆಗೆ. ಆವಾಗ ಅದೆಲ್ಲ ಕಬ್ಬಿನ ಗದ್ದೆ. ಇವಾಗೆಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ, ಎಲ್ಲ ಇದಾಗಿದೆ. ಮಹದೇವಪುರ ಅಂತ ಅಲ್ಲಿ 1.5 ತಿಂಗಳು 2 ತಿಂಗಳು ನಾವು ಅಲ್ಲೇ ಇದ್ಕೊಂಡು ಶೂಟಿಂಗ್ ಮಾಡಿದ್ದು, ಇಡೀ ಚಿತ್ರದ ಶೂಟಿಂಗು. ಸೊ ಹಾಗಾಗಿ ಒಂದಷ್ಟು ಜ್ಞಾಪಕ ಇದೆ, ಒಂದಷ್ಟು ಜ್ಞಾಪಕ ಇಲ್ಲ. ಸಿಲ್ಕ್ ಸ್ಮಿತಾ ಅವ್ರ ಜೊತೆ ಮಾತಾಡಿದ್ದೆಲ್ಲ ಜ್ಞಾಪಕ ಇದೆ. ಆಮೇಲೆ ಬಿಂದಿಯಾ ಅವರು, ರವಿ ಸರ್ ಅಂತೂ ಅವ್ರ ಆವಾಗಲೇ ಏನು ನಾವು ಫಸ್ಟ್ ನೋಡಿದ್ದು ಅದನ್ನು, ಯಾವುದು ವಾಟರ್ ಬೆಡ್ ಅಂತ ಇವತ್ತು. ಅದನ್ನು ಸಾಂಗಲ್ಲಿದ್ದೀರ ವಾಟರ್ ಬೆಡ್. ಎಕ್ಸಾಕ್ಟ್ಲಿ, ಹಳ್ಳಿ ವೇಸ್ಟ್ ಆ ಸಾಂಗಲ್ಲೇ. ಈ ಥರದ್ದೆಲ್ಲ ನಾವು ನೋಡೇ ಇರಲಿಲ್ಲ. ಅವ್ರ ಟೇಕಿಂಗ್ಸ್ ಆಗಲಿ ಅಥವಾ ಅವ್ರ ಮೇಕಿಂಗ್ ಆಗಲಿ ವಾಸ್ ವೆರಿ ನ್ಯೂ ಟು ಅಸ್. ವಾಸ್ ವೆರಿ ಏನಂತಾರೆ, ಸಿಕ್ಕಾಪಟ್ಟೆ ಇಂಟ್ರೀಗಿಂಗ್ ಅಂತೀವಿ ನಾವು. ಭಾಳ ನಮಗೆ ಅದನ್ನು ಆಕರ್ಷಿತವಾಗ್ತಿತ್ತು ನಮಗೆ. ಅವ್ರು ಹೇಗೆ ಮಾಡ್ತಾರೆ, ಏನು ಮಾಡ್ತಿದ್ದಾರೆ. ಆವಾಗ ಬೇರೆ ಇವಾಗಿನ ಥರ ಈ ಥರ ಡಿಜಿಟಲ್ ಅಲ್ಲ. ಆವಾಗ ನಾವು ರೀಲ್ ಕ್ಯಾಮ್ರಾ, ರಾ ಫುಟೇಜ್. ಸೊ ಒಂದ್ಸಲ ರೋಲ್ ಅಂದಿದ ತಕ್ಷಣ ಡರ್ರ್ ಅಂತ ಹೋಗ್ಬಿಡೋದು. 1.5 ನಿಮಿಷ 3 ನಿಮಿಷ ಐಮ್ ನಾಟ್ ಶ್ಯೂರ್. ಅಲ್ಲಿ ತನಕ ಹೋಗುತ್ತೆ. ಅದಾದ್ಮೇಲೆ ಕಟ್ಟಾಗ್ಬಿಡುತ್ತೆ. ಇನ್ನೊಂದು ಕ್ಯಾನ್ ತರಬೇಕು. ಆ ಕ್ಯಾನ್ಗಳಿಗೆ ಆವಾಗಲೇ 5,000 7,000 ಒಂದೊಂದು ಅನ್ಸುತ್ತೆ ನನ್ನ ಪ್ರಕಾರ. ಸೊ ಭಾಳ ಕಾಸ್ಟ್ಲಿ ಆಗಿರೋದು ಅದು. ಕ್ಯಾಮ್ರಾಮ್ಯಾನ್ ಮೇಲೆ ಎಷ್ಟು ಅವರು ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ. ಈಗಿನ ಥರ ಮಾನಿಟರ್ ಇರಲಿಲ್ಲ, ಆ ಫೋಕಸ್ ಗೊತ್ತಿರಲಿಲ್ಲ, ರೌಂಡ್ ಟ್ರಾಲಿ ಇರೋದು, ಏನೇನೋ ಇರೋದು ಆವಾಗ. ಎಲ್ಲಿಂದ ಎಲ್ಲಿಗೋ ಮೂಮೆಂಟು, ಎಲ್ಲಿಂದ ಎಲ್ಲಿಗೋ ಇದು ಕ್ರೇನಿಂದು ಅದೆಲ್ಲ ಮೂಮೆಂಟ್ಸು ಭಾಳ ಕಷ್ಟ ಅದು.
ಇದನ್ನು ಅಂದರೆ ಗೇಜ್ ಮಾಡಿ ಅದನ್ನು ಫೋಕಸ್ ಇದು ಮಾಡೋದು ಇದೆಯಲ್ಲ ಭಾಳ ಕಷ್ಟ ಅದು. ಇವಾಗಿನ ಥರ ಅಷ್ಟು ಇದಾಗಿರಲಿಲ್ಲ. ಟಚ್ ಸ್ಕ್ರೀನು, ಡಿಜಿಟಲ್ಲು ಎಂಥದ್ದು ಇಲ್ಲ, ಪ್ಲೇಬ್ಯಾಕು, ಮಾನಿಟ್ರೇ ಇಲ್ಲ, ನಿಮಗೆ ಮಾನಿಟ್ರೇ ಇಲ್ಲ. ಕರೆಕ್ಟ್. ಬರೀ ವ್ಯೂ ಫೈಂಡ್ರಿಂದ ಕ್ಯಾಮ್ರಾಮ್ಯಾನ್ ಆವಾಗಿಂದ ಅದ್ಭುತ ಅವ್ರುಗಳೆಲ್ಲ. PC ಗೌರಿಶಂಕರ್ ಅವರಾಗಿರ್ಬೋದು, ಭಾಸ್ಕರ್ ಸರ್ ಆಗಿರ್ಬೋದು, ಸಾಕಷ್ಟು ಜನ, GS ಸೀತಾರಾಮ್ ಸರ್ ಆಗಿರ್ಬೋದು, ರಾಮಚಂದ್ರ ಸರ್ ಆಗಿರ್ಬೋದು, ಸಾಕಷ್ಟು ಜನ ಅದ್ಭುತ ಕ್ಯಾಮ್ರಾಮನ್ಗಳು. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಭಾಳ ನನಗೆ ಖುಷಿ ಆಯಿತು. ಆ್ಯಂಡ್ ಸಾಕಷ್ಟು ನೆನಪುಗಳಿವೆ ನಮಗೆ. ನೀವು ನೋಡಿದ್ರೆ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡಿದ್ರೆ ಎರಡೂ ಭಿನ್ನವಾಗಿರ್ತೀನಿ ನಾನು ಆ ಪಾತ್ರದಲ್ಲಿ. ಏನಿಲ್ಲ, ಅದು ಕಬ್ಬಿನ ಗದ್ದೆ. ಸೊ ಫಸ್ಟ್ ಹಾಫಲ್ಲಿ ಹಲ್ಲಿರುತ್ತೆ, ಸೆಕೆಂಡ್ ಹಾಫಲ್ಲಿ ಹಲ್ಲಿಲ್ಲ. ಕಬ್ಬು ತಿನ್ನಕ್ಕೆ ಹೋಗಿ 2 ಹಲ್ಲು ಮುರ್ಕೊಂಬಿಟ್ಟಿದ್ವಿ ಸೆಕೆಂಡ್ ಹಾಫಲ್ಲಿ. ಗೊತ್ತಾಗತ್ತೆ ನಿಮಗೆ. ಜನ ಗುರುತಿಸೇ ಇಲ್ಲ. ಸೊ ಹಾಗಾಗಿ ಆ ಥರದ್ದೆಲ್ಲ ಒಂದಷ್ಟು ಜ್ಞಾಪಕಗಳಿದೆ. ಕೂತ್ಕೋಬೇಕಾ ಸರ್? ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬೇಡ ಹೋಗೋ. 1.5 ತಿಂಗಳು ನಾವು ಸ್ಕೂಲಿಗೆ ರಜಾ ಹಾಕಿ, ಸ್ಕೂಲ್ನವರೆಲ್ಲ ಭಾಳ ಇಷ್ಟ ಅಂದರೆ ತುಂಬ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ, ಒಳ್ಳೆ ಟ್ಯಾಲೆಂಟು ಬೆಳೀಲಿ ಅಂತ ಅವರೆಲ್ಲ ಅದಕ್ಕೆ 1.5 ತಿಂಗಳು ರಜಾ ಕೊಟ್ಟಿದ್ರು. 1 ವರ್ಷ. ಎಸ್ BBL ಜೈನ್ ವಿದ್ಯಾಲಯ ಅಂತ ನಾನು ಸ್ಕೂಲಲ್ಲಿ ಓದಿದ್ದು. ಭಂಡಾರಿ ಬಬೂತ್ಮಲ್ ಉಮೇದ್ಮಲ್ ಲಬ್ಧಿ ಜೈನ್ ವಿದ್ಯಾಲಯ ಅಂತ ಈಗಲೂ ಇದೆ, ಈಗಲೂ ನಡೀತಾ ಇದೆ. ಅದ್ಭುತವಾದಂಥ ಸ್ಕೂಲು. CBSE ಮಾಧ್ಯಮ. ಆಗಲೇ CBSE ಇತ್ತು? ಹೌದು, ಆಗಲೇ CBSE ಇತ್ತು. ನನ್ನ ಸೀಟ್ಗೆ ಇವರು ಪ್ರೈಮ್ ಮಿನಿಸ್ಟರು ರೆಕಮೆಂಡ್ ಮಾಡಿದರು. ಆ ಸ್ಕೂಲಿಗೆ ಸೇರಬೇಕು ಅಂತ. ನಾವು ಅಲ್ಲಿ ಬರೀ CBSE ಆ್ಯಂಡ್ ಬೇರೆ ಬೇರೆ ಇದು ಅಂತ. ಹಾಗಾಗಿ ನಾವು ಅಲ್ಲಿಂದ ನಮ್ಮ ತಾತ ನನ್ನ ದೊಡ್ಡಮ್ಮನ ತಂದೆ ಆಗಬೇಕು. ಅವರು ವಾರಣಾಸಿನಲ್ಲಿ ಕಾಂಗ್ರೆಸ್ಮನ್ ಆಗಿದ್ದರು, ಸ್ಟಾಂಚ್ ಕಾಂಗ್ರೆಸ್ಮನ್ ಆಗಿದ್ದರು, ವಿಶ್ವನಾಥ್ ಶರ್ಮಾ ಅಂತ. ಸೊ ಅವ್ರ ಕಡೆಯಿಂದ ಹೇಳಿಸಿ ಅವರು ಪ್ರೈಮ್ ಮಿನಿಸ್ಟರ್ ಒಂದು ಲೆಟ್ರ್ ಬರ್ಕೊಟ್ಟು ಒಂದು ಸೀಟ್ಗೆ. ಯಾರಿದ್ರು ಪ್ರೈಮ್ ಮಿನಿಸ್ಟರ್? ನನಗೆ ಗೊತ್ತಿರೋ ಪ್ರಕಾರ ರಾಜೀವ್ ಗಾಂಧಿ. 92 ರಾಜೀವ್ ಗಾಂಧಿ ಮೋಸ್ಟ್ಲಿ. ಸೊ ಅಥವಾ ಇಂದಿರಾ ಗಾಂಧಿ, ಐಮ್ ನಾಟ್ ಶೋರ್. ಯಾರು 92? ಯಾ ಸೊ 92 ಜೈನ್ ವಿದ್ಯಾಲಯ, KR ರೋಡು. ಎಕ್ಸಾಕ್ಟ್ಲಿ. ಆ ಜೈನ್ ಭವನ್ ಪಕ್ಕದಲ್ಲೇ ಇದೆಯಲ್ಲ, ಜೈನ್ ಭವನ್ ಇದೆ. ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲೇ ಇದೆ, ಕಿಮ್ಸ್ ಎದುರುಗಡೆ, ವಿವಿಪುರಂ ಕಾಲೇಜ್ ಎದುರುಗಡೆ. ಸೊ ಅಲ್ಲಿ ನಾನು ಓದಿದ್ದು. ವಾವ್. ನನ್ನ ಪುಣ್ಯ ಏನು ಅಂದರೆ ಅಲ್ಲೇ ಜೈನ್ ಭವನದಲ್ಲೇ ನಾನು ಮದುವೆ ಆಗಿದ್ದು. ಅಲ್ಲೇ ಸ್ಕೂಲು, ಅಲ್ಲೇ ಮದುವೆ? ಅಲ್ಲೇ ಸ್ಕೂಲಲ್ಲೇ ಮದುವೆ. ಸೊ ಸ್ಕೂಲ್ ಡೇಸ್ ಹೇಗಿತ್ತು? ಭಾಳ ಸೊಗಸಾಗಿತ್ತು. ಅಂದರೆ ಜೈನ್ ವಿದ್ಯಾಲಯದಲ್ಲಿ ಓದಿದ್ದು ನನಗೆ ಅಲ್ಲಿ ಅಡಿಪಾಯ ಅಂತೀವಿ ಗೊತ್ತಾ, ಬೇಸ್ ನನಗೆ ಸೆಟ್ ಮಾಡಿಕೊಟ್ಟಿದ್ದಲ್ಲಿ. ಸಾಕಷ್ಟು ಜನ ನನ್ನ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಜಯಶ್ರೀ ಅವರಾಗಿರ್ಬೋದು, ಶ್ರೀದೇವಿ ಮೇಡಮ್ ಅಂತ ಒಬ್ಬರಿದ್ದರು, ಶಾರದಾಂಬ ಅಂತಿದ್ರು, ಶಾರದಾ ದೇವಿ ಅಂತ ಒಬ್ಬರಿದ್ದರು, ಪುಷ್ಪಾ ಮೇಡಮ್ ಅವರು ಪ್ರಿನ್ಸಿಪಲ್ ಆಗಿದ್ದರು. ಸೊ ಸಾಕಷ್ಟು ಜನ ಅವ್ರುಗಳು ನನಗೆ ತುಂಬ ಸಪೋರ್ಟ್ ಮಾಡಿ ನನ್ನಲ್ಲಿರ್ತಕ್ಕಂಥ ಒಂದು ಕಲೆನ ಅವರು ಗೌರವಿಸಿ ಇಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಅಂದರೆ ಯಾವುದೇ ರೆಸಿಟೇಷನ್ ಕಾಂಪಿಟೇಷನ್ ಆಗಿರ್ಬೋದು, ಯಾವುದೇ ಏನು ಆಶುಭಾಷಣ ಸ್ಪರ್ಧೆಗಳಾಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲದಕ್ಕೂ ಅವರು ಅಷ್ಟೊಂದು ಎನ್ಕರೇಜ್ ಮಾಡಿ ನನ್ನನ್ನು ಎಲ್ಲ ಕಡೆಯೂ ಕಳಿಸೋರು ಅವರು. ಸೊ ದಟ್ ವಾಸ್ ವೆರಿ ಮಚ್ ಇನ್ಸ್ಪೈರಿಂಗ್ ನನಗೆ. ಎಲ್ಲ ಕಡೆಯೂ ಅಷ್ಟೇ. ಹಿಂದಿ ನಾನು ತೊಗೊಂಡಿದ್ದೆ. ಹಿಂದಿ ಯಾಕೆಂದರೆ ನಮ್ಮ ದೊಡ್ಡಮ್ಮ ವಾರಣಾಸಿಯವರು, ಅವರು ಹಿಂದಿನಲ್ಲಿ ಭಾಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ಹಿಂದಿ ಆ ಥರ ಕರಗತವಾಯಿತು. ಹೌದು. ಕನ್ನಡ ಮನೆಯಲ್ಲೆಲ್ಲರೂ ಮಾತಾಡೋರು, ಇಂಗ್ಲೀಷ್ ಆಬ್ವಿಯಸ್ಲಿ ಸ್ಕೂಲಲ್ಲಿರೋದು. ಸೊ ಇದೆಲ್ಲ ಸೇರಿಸಿ ಒಂದು ಅದಲ್ದಿರ ಸಂಸ್ಕೃತ ಕೂಡ ನಮಗೆ ಬಹಳ ಒಂದು ಅಂದರೆ ಪ್ರಭಾವ ಬೀರಿದೆ. ಹೌದು. ಸೊ 4 ಭಾಷೆ ಇದು ನಾನು ಕಲ್ತಿದ್ದು. ಇದಲ್ದಿರ ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಅಲ್ಪ ಸ್ವಲ್ಪ ಬರುತ್ತೆ, ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಅಲ್ಪ ಸ್ವಲ್ಪ ಬರುತ್ತೆ, ಮರಾಠಿ ಆ್ಯಂಡ್ ಉರ್ದು. ಇಷ್ಟು ಭಾಷೆಗಳನ್ನ ನಾನು ಆಲ್ಮೋಸ್ಟ್ ಒಂದು ಮಟ್ಟಕ್ಕೆ ಮಾತಾಡ್ತೀನಿ. ಹೆಂಗೆ ಕಲ್ತ್ರಿ ಭಾಷೆ? ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತಾರೆ. ಎಲ್ಲಿದೆ ಮನಸ್ಸಿದ್ರೆ ಮಾರ್ಗ. ಅಷ್ಟೇ. ನಾನು ತಮಿಳ್ ಸಿನಿಮಾಗೆ ಹೋಗಬೇಕು ಅಂತ ನಾನು ಭಾಳ ಅಂದರೆ ಬೇರೆ ಬೇರೆ ಭಾಷೆಗಳನ್ನು, ಅದರ ಕಲ್ಚರ್ನ, ಅದರ ಡಿವಿನಿಟಿನ ನಾನು ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗನ್ನಿಸ್ತು. ಸೊ ಮುಂಚೆಯಿಂದ ತಮಿಳು ಅರ್ಥ ಆಗ್ತಿತ್ತು, ಮಾತಾಡೋಕ್ಕೆ ಬರ್ತಾಯಿತ್ತು. ಈಗ ಓದ್ತೀನಿ, ಬರಿತೀನಿ, ಬೇರೆಯವ್ರಿಗೆ ಡಬ್ ಮಾಡ್ತೀನಿ. ಸೊ ತಮಿಳು ಬರ್ಬಿಡ್ತೀರಿ? ಓದ್ತೀನಿ, ಬರೀತೀನಿ. ಸೂಪರ್. ಬಹುಶಃ ಪ್ರಕಾಶ್ ಹೇಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ತಮಿಳು? ಅವರು ಅಷ್ಟೇ ಅದ್ಭುತ. ಹಿ ಈಸ್ ಅ ವೆರಿ ಗುಡ್ ಪಾಲಿಗ್ಲಾಟ್. ಪಾಲಿಗ್ಲಾಟ್ ಅಂದರೆ ಒಂದಷ್ಟು ಭಾಷೆಗಳು ಬರುವಂಥ ಒಬ್ಬ ಮನುಷ್ಯನ ಪಾಲಿಗ್ಲಾಟ್ ಅಂತ ಕರೀತಾರೆ. ಸೂಪರ್, ವೆರಿ ನೈಸ್. ಸೊ ಇದು BBL ಜೈನ್ ವಿದ್ಯಾಲಯದ ಕಥೆ. ಎಲ್ಲ ಕಣಕ್ಕೆ ಕೊಡ್ತಾರಣ್ಣ. அந்த 2 கோடி மட்டும்
ಸೆವೆಂತ್ ತನಕ ನಾನು ಜೈನ್ ವಿದ್ಯಾಲಯಲ್ಲಿ ಓದ್ತೀನಿ. 8ಗೆ ನ್ಯಾಷನಲ್ ಕಾಲೇಜಿಗೆ ಸೇರಬೇಕು, ನ್ಯಾಷನಲ್ ಹೈಸ್ಕೂಲಿಗೆ ಸೇರಬೇಕು ಅಥವಾ ವಿಜಯ ಹೈಸ್ಕೂಲಿಗೆ ಸೇರಬೇಕು ಅಂತ ಎರಡು ದ್ವಂದ್ವ. ಎಚ್ ನರಸಿಂಹಯ್ಯ ಅವರಿದ್ರು ಆಗ, ನಮ್ಮೆಲ್ಲರ ಪ್ರೀತಿಯ ಮೇಸ್ಟ್ರು ಅವರು. ಸೊ ಮನೆ ಪಕ್ಕದಲ್ಲೇ ಇತ್ತಲ್ಲ, ಸೊ ಹಾಗಾಗಿ ನ್ಯಾಷನಲ್ ಕಾಲೇಜಲ್ಲಿ ಮಕ್ಕಳ ಬೆನಕಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಮಕ್ಕಳ ಬೆನಕ ಅಂತ ಒಂದು ಟೀಮ್ ಇತ್ತು. ಹೌದು, ಪ್ರೇಮ ಕಾರಂತ್ ಅವರು ನಡೆಸ್ತಾ ಇದ್ರು ಅದನ್ನ, ಬಿ ವಿ ಕಾರಂತ್ ಅವರ ಪತ್ನಿ. ಹೌದು, ನಾನು ಬೆನಕದ ಹೆಮ್ಮೆಯ ಪ್ರಾಡಕ್ಟ್. ಹೌದು, ವಿದ್ಯಾರ್ಥಿ. ಸೊ ಮಕ್ಕಳ ಬೆನಕಲ್ಲಿ ಒಂದಷ್ಟು ನಾಟಕಗಳು ಮಾಡಿಸಿದ್ರು. ಅದರದ್ದು ರಂಗ ತರಬೇತಿ ಶಿಬಿರ MES ಕಾಲೇಜ್ ಮಲ್ಲೇಶ್ವರಮಲ್ಲಾಯಿತು, ಹಾಗೆ ನ್ಯಾಷನಲ್ ಕಾಲೇಜ್ ಜಯನಗರಲ್ಲಾಯಿತು 2-3 ವರ್ಷ. ಅಲ್ಲಿ ಒಂದು ಇಸ್ಪೀಟ್ ರಾಜ್ಯ ಅಂತ ಒಂದು ನಾಟಕ ಮಾಡಿಸ್ತಾರೆ. ಅದನ್ನು ಆಲ್ ಓವರ್ ಬೆಂಗಳೂರು, ಡೆಲ್ಲಿ, ಕಲ್ಕತ್ತಾ ಅಲ್ಲೆಲ್ಲನೂ ನಾಟಕಗಳು ಮಾಡ್ಕೊಂಬಂದ್ವಿ. ಸೊ ಇಲ್ಲಿ ಮಾಡಿದಾಗ ನಮ್ಮ HN ಅವ್ರು ಬಂದಿದ್ದರು, ನೋಡಿದ್ರು. ಇಸ್ಪೀಟ್ ರಾಜ್ಯ ಅಂದರೆ ಇವರಿಬ್ಬರು ಗೆಳೆಯರು ದಾರಿ ತಪ್ಪಿಕೊಂಡು ಒಂದು ಪ್ರದೇಶಕ್ಕೆ ಹೋಗ್ಬಿಡ್ತಾರೆ, ಏನೋ ಇದರಲ್ಲಿ ಬೋಟಲ್ಲಿ. ಆ ಪ್ರದೇಶ ಅಂದರೆ ಬರೀ ಇಸ್ಪೀಟ್ಗಳದ್ದು, ಚಕ್ಕ, ಪಂಜ, ಆಟೀನು, ಇಸ್ಪೀಟು, ಆ ಥರದ್ದೆಲ್ಲ ಪಾತ್ರಗಳು ಅವೆಲ್ಲ. ಅದ್ಭುತವಾದಂಥ ಇದು ನಾಟಕ. ಸೊ ನಾನು ಅದರಲ್ಲಿ ಪಂಜ ಅನ್ನೋ ಒಂದು ಪಾತ್ರ ಮಾಡಿದ್ದೆ. ಸೊ ಅದು ಭಾಳ ಸೊಗಸಾಗಿತ್ತು. HN ಅವ್ರಿಗೆ ಭಾಳ ಇಷ್ಟ ಆಗ್ಬಿಟ್ಟೆ ನಾನು. ಸೊ ಏನಯ್ಯ ಮಾಡ್ತಿದ್ಯಾ ನೀನು, ಬಾರಯ್ಯ ನೀನು ನಮ್ಮ ಸ್ಕೂಲಿಗೆ ಬಾರಯ್ಯ, ನಮ್ಮ ಸ್ಕೂಲಿಗೆ ಜಾಯ್ನ್ ಆಗಿ. ಸರಿ ಸರ್ ಬರ್ತೀನಿ, ನೆಕ್ಸ್ಟ್ ಇಯರ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ 8th ನನಗೆ ಆ ಡೈಲಮ, ಇಲ್ಲಿ ಸೇರ್ಬೇಕಾ ವಿಜಯ ಹೈಸ್ಕೂಲ್ ಸೇರ್ಬೇಕಾ, ಇಲ್ಲಿ ಸೇರ್ಬೇಕಾ ವಿಜಯ ಹೈಸ್ಕೂಲ್ ಸೇರ್ಬೇಕಾ. ಸರಿ, ರೆಪ್ಯೂಟೆಡ್, ವೆರಿ ಮಚ್ ರೆಪ್ಯೂಟೆಡ್. ಈಗಲೂ ಕೂಡ ನ್ಯಾಷನಲ್ ಹೈಸ್ಕೂಲ್ ಇಸ್ ಆಲ್ಸೋ ವೆರಿ ರೆಪ್ಯೂಟೆಡ್ ಆ್ಯಂಡ್ ಆಲ್ಸೋ ಇಸ್ ವಿಜಯ ಹೈಸ್ಕೂಲ್. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಅಲ್ಲಿ ಹೋಗಿದ್ವಿ ವಿಜಯ ಹೈಸ್ಕೂಲ್. ಇದಕ್ಕೆ ಚಂದ್ರಶೇಖರ್ ಅಂತ ಅಲ್ಲಿ ಡೀನ್, ಡಾಕ್ಟರ್ ಚಂದ್ರಶೇಖರ್ ಅಂತ ಅವ್ರು ನೋಡ್ಕೋತಾ ಇದ್ರು, ಇವೆಲ್ಲ ಉಸ್ತುವಾರಿ ಅವ್ರು ನೋಡ್ಕೋತಾ ಇದ್ರು. ನಾನು ಇಂಟರ್ವ್ಯೂಗೆ ಅಂತ ಹೋಗಿದ್ದೆ. ಸೊ ಏನು ಇದೆ ಸರ್, ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಇರ್ತೀನಿ. ಸರಿ ಏನು ಮಾಡ್ತೀರಾ, ಒಂದು ನಾಟಕ ಮಾಡಿದೆ. ಅಲ್ಲೇ ಬರೆದು ಅಡ್ಮಿಟೆಡ್. ನಾವೇನು ಮಾಡೋದು. ಸೊ ಹೋಗಿದ್ದಲ್ಲಿ ಆ್ಯಂಡ್ ಅಲ್ಲೂ ಅಷ್ಟೇ ಅದ್ಭುತವಾದಂಥ ಒಂದು ವಾತಾವರಣ ಸಿಕ್ತು ನನಗೆ. ನನ್ನ ಕಲೆನ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವಾತಾವರಣ ಸಿಕ್ತು. ಸಾಕಷ್ಟು ನನ್ನ ಟೀಚರ್ಸ್ ಎಲ್ಲ ಇದ್ದಾರೆ, ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ರು. NCCಗೆ ಸೇರಿಕೊಂಡೆ. ಸೊ NCCಲಿ C ಸರ್ಟಿಫಿಕೇಟು, A ಸರ್ಟಿಫಿಕೇಟ್, A B C ಎಲ್ಲ 3 ಮುಗಿಸ್ದೆ. ಸ್ಕೂಲಲ್ಲಿ A ಆಗುತ್ತೆ, ಕಾಲೇಜಲ್ಲಿ B ಮತ್ತು C ಸರ್ಟಿಫಿಕೇಟ್ ಆಗುತ್ತೆ. ಈ ರಿಪಬ್ಲಿಕ್ ಡೇ ಪೆರೇಡು ಅಂತ ಹೋಗಬೇಕಾಗಿತ್ತು, ನನ್ನ ಹೈಟಿಂದಾಗಿ ಆಗಲಿಲ್ಲ. ಬಟ್ ಅಗೇನ್ ಅದರದ್ದು ಫೋಟೋಸ್ ಇದೆ. ಇಲ್ಲೆಲ್ಲ ಇಂಡಿಪೆಂಡೆನ್ಸ್ ಡೇ ನಡೀತು, ಇಂಡಿಪೆಂಡೆನ್ಸ್ ಡೇ ಪೆರೇಡ್ಸ್ ಎಲ್ಲ ನಡೆಯುತ್ತೆ. ಅಲ್ಲಿ ವಾಸ್ ದಿ ಬೆಸ್ಟ್ ಟರ್ನ್ಔಟ್ ಕೆಡೆಟ್. ಐ ವಾಸ್ ದಿ ಬೆಸ್ಟ್ ಟರ್ನ್ಔಟ್ ಕೆಡೆಟ್. ನಾನು ನಮ್ಮ ಸ್ಕೂಲ್ಗೆ ಮೊದಲನೇ ಇದು ಏನಂತಾರೆ ಅದಕ್ಕೆ, ಕ್ವಾರ್ಟರ್ ಮಾಸ್ಟರ್ ಸಾರ್ಜೆಂಟ್ ಅಂತೀವಿ, CQMS ಅಂತ. ಸೊ ಅದು ನಾನಾಗಿದ್ದೆ. ಸೊ ಸಾಕಷ್ಟು ಫಸ್ಟ್ಸು ನಮ್ಮ ವಿಜಯ ಹೈಸ್ಕೂಲಲ್ಲಿ ಆಯಿತು. ಏನು ಅಂದರೆ ನಾನು ತುಂಬ ಸಣ್ಣ ಹೊಂದಿದ್ದೆ, ತುಂಬ ಕುಳ್ಳ ಇದ್ದೆ ಆಗ. NCCಗೆ ಸೇರ್ಕೋಬೇಕು, ಆರ್ಮಿ ಸರ್ವ್ ಮಾಡಬೇಕು ಅಂತ ಆಗಲೇ ನನಗೆ ಆಸೆ. ಬಟ್ ಐ ಕುಡಂಟ್ ಡೂ ಇಟ್ ಬಿಕಾಸ್ ಆಫ್ ಮೈ ಹೈಟ್. ಅವರು ನೋಡ್ಬಿಟ್ಟು MAG ಅಂತ, MA ಗುರುರಾಜ್ ಅಂತ ಒಬ್ಬರು PT ಮಾಸ್ಟರ್, ಅವರು ನೋಡ್ಬಿಟ್ಟು ನೋಡ್ಯಾ ನಿನಗೆ ಸೆಟ್ ಆಗುವಂಥ ಯೂನಿಫಾರ್ಮ್ ಮಾತ್ರ ಇಲ್ಲ, ನೀನೇ ಹೊಲಿಸ್ಕೋಬೇಕು. ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇತ್ತು. ಸರಿ ಸರ್ ಆಯಿತು, ಅದಕ್ಕೇನಂತೆ ನಾನೇ ಹೊಲಿಸ್ಕೊಂಡು ಎಲ್ಲ ಕ್ಯಾಂಪ್ ಯಾವ್ಯಾವ ಕ್ಯಾಂಪ್ ಅಟೆಂಡ್ ಮಾಡಿದ್ದೀನೋ ಎಲ್ಲದರಲ್ಲೂ ಬೆಸ್ಟ್ ಕೆಡೆಟ್ ನಾನು ಆ ಮೆಡಲ್ಸು ಹಾಗೆ ಹಾಕ್ಕೊಂಡು ಪರೇಡ್ ಮಾಡ್ತಿದ್ದೆ. ಎಲ್ಲ ಡಲ್ ಅಂತ ಒಳ್ಳೆ ಇದಾಗೋದು. ಸೊ ಅಷ್ಟು ಮೆಡಲ್ಸು, ಅಷ್ಟು ಕ್ಯಾಂಪ್ಸ್ ಅಟೆಂಡ್ ಮಾಡಿದ್ದೀನಿ ಆಸ್ ಅನ್ NCC ಕೆಡೆಟ್. ತಾಪ್ಸಿ ಲಂಡನ್ನಿಂದ ಮಾತ್ರೆಗಳನ್ನ ಗಿಫ್ಟ್ ಅಂದ. ಅಪ್ಪ ಭಗವಂತ, ಈ ಕಣ್ಗಳಿಂದ ಇನ್ನೂ ಏನೇನು ನೋಡಬೇಕು. ವಿಜಯ ಹೈಸ್ಕೂಲ್ದು ಇನ್ನೊಂದು ಮೆಮೊರಿ ಅಂದರೆ, ಪ್ರತಿ ವರ್ಷ 10th ಅಲ್ಲಿರೋರು ವೈಸ್ ಪ್ರೆಸಿಡೆಂಟ್ಶಿಪ್ಗೆ ಎಲೆಕ್ಷನ್ಗೆ ನಿಂತ್ಕೋತಾರೆ. 10th ಅಲ್ಲಿರೋರು ಯಾರು ಬೇಕಾದ್ರೆ ನಿಂತ್ಕೋಬೋದು. ಆ ಥರ ಪ್ರೆಸಿಡೆಂಟು ನಮ್ಮ ಹೆಡ್ ಮಿಸ್ಟ್ರೆಸ್ಸು ಅಥವಾ ಹೆಡ್ ಮಾಸ್ಟರ್ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟು ಸ್ಟೂಡೆಂಟ್ಸಲ್ಲಿ ಯಾರಾದರೂ ಇದು ಮಾಡಿ, ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಈ ಥರ ಬೇರೆ ಬೇರೆ ಹುದ್ದೆಗಳಲ್ಲಿ. ಅದ್ನಾನ್ ಕೆ ರಾಜ ಅಂತ ನನಗೆ ಈಗಲೂ ನೆನಪಿದೆ ಅವನ ಹೆಸರು. ಅದ್ನಾನ್ ಕೆ ರಾಜ ಅಂತ. ವಾಸ್ ವೆರಿ ಗುಡ್ ಇನ್ ಅಕಾಡೆಮಿಕ್ಸ್, ವಾಸ್ ಬ್ರಿಲಿಯಂಟ್. ನಿಮ್ಮ ಕ್ಲಾಸ್ಮೇಟು? ಅಲ್ಲ, ನಾವು ಮೀಡಿಯೋಕರ್ ಸ್ವಾಮಿ, ನಾವು ಲಾಸ್ಟ್ ಬೆಂಚರ್ಸು. ಆ ಥರದ್ದೆಲ್ಲ ನೀವು ಅತ್ಯಾಸೆ ಇಟ್ಕೋಬೇಡಿ. ಪೇಪರಲ್ಲಿ ಹೆಸರು ಬರುತ್ತೆ ರ್ಯಾಂಕ್ ಬಂದ ಅಂತ, ಆ ಥರದ್ದು ಅವನು. ನಾವು ನಾಟಕ, ಕ್ರಿಕೆಟು, ಇದು NCC ಇದೆಲ್ಲ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಮ್ಮದು. ಅವನು ಅದು. ಬಟ್ ಅವನು ಇದರಲ್ಲೂ ಇದ್ದ, ಕರಿಕ್ಯುಲರು ಇದ್ದ. ಬರೀ ಅಕಾಡೆಮಿಕ್ಸ್ ಅಲ್ದಿರ
ಬರೀ ಓದೋದಲ್ದಿರ ಈ ಥರ ಬೇರೆ ಬೇರೆ ಕ್ರಿಕೆಟ್ ಆಡುವ ಒಳ್ಳೆ ಏನು ಟೇಬಲ್ ಟೆನ್ನಿಸ್ ಪ್ಲೇಯರ್ ಅವನು. ಆ್ಯಂಡ್ ಹಿ ಹ್ಯಾಡ್ ಎ ಮಾಸ್ಟ್ರಿ ಓವರ್ ಇದು ವೊಕ್ಯಾಬುಲರಿ, ಇಂಗ್ಲೀಷ್ ವೊಕ್ಯಾಬುಲರಿ ಆಗಲೇ. ನಾವೆಲ್ಲ ಕನ್ನಡ ಮೀಡಿಯಮ್, ಬರೀ ಕನ್ನಡನೇ ನಮಗೆ ಮನೇಲಿ ಎಲ್ಲ ಕಡೆನೂ ಬರೀ ಕನ್ನಡ. ಸರಿ, ಪ್ರಾಂಗಣ ಇದೆ ನಮ್ಮ ಸ್ಕೂಲಿನ ಪ್ರಾಂಗಣ, ವಿಜಯ ಹೈಸ್ಕೂಲ್ದು ದೊಡ್ಡದು ಒಂದು. ಅಲ್ಲಿ ನಿಂತ್ಕೊಂಡು ನಾವು ಎಲೆಕ್ಷನ್ಗೆ ನಾವು ವೋಟ್ ಕೇಳಬೇಕು. ಹೀಗೆ ಬರ್ತಾನೆ, ಹಲೋ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ವೋಟ್ ಫಾರ್ ಮೀ, ಐ ಡೂ ದಿಸ್, ಐ ಡೂ ದ್ಯಾಟ್, ಐ ಬ್ರಿಂಗ್ ಗ್ಲೋರಿ ಟು ವಿಜಯ ಹೈಸ್ಕೂಲ್, ಅದು ಇದು ಅಂತೆಲ್ಲ ಇಂಗ್ಲೀಷಲ್ಲಿ ಭಾಷಣ ಹೇಳೋ. ಎಲ್ಲರೂ ಬರ್ತಾಯಿದ್ದಾರೆ, ನಾನು ಎಲ್ಲ ಬರ್ಕೊಂಡಿದ್ದೆ. ಓಕೆ, ಹಾಯ್, ನಮಸ್ಕಾರ, ಐ ಮೀನ್ ಹಲೋ ಆಲ್, ಗುಡ್ ಮಾರ್ನಿಂಗ್, ಇವ್ರಿಗೆ ಅವ್ರಿಗೆ, ಐ ಡೂ ದಿಸ್, ಐ ಡೂ ದ್ಯಾಟ್, ಐ ಸಮಥಿಂಗ್ 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 ಎಲ್ಲ. ಸೊ ಎಲೆಕ್ಷನ್ ಭಾಷಣ ಬರ್ಕೊಂಬಿಟ್ಟಿದ್ದೀನಿ, ಜೋಬಲ್ಲಿ ಇಟ್ಕೊಂಡಿದ್ದೀನಿ. ಸ್ಟೇಜ್ ಮೇಲೆ ಹೋದೆ, ಅಂದೆ ಹಿಂಗೆ ನೋಡಿ ಫುಲ್ ಮೀಟರ್ ಆಫು, ಜನ ಜನ ಜನ, ಸ್ಟೂಡೆಂಟ್ಸು ಏನು ಹೇಳೋದು ಇಂಗ್ಲೀಷಲ್ಲಿ, ಹಲೋ ಅಂದೆ. ಎಲ್ಲ ಕಾಯ್ತಾಯಿದ್ರು, ಮೈಕ್ ಟೆಸ್ಟಿಂಗ್ ಸರಿ. ಇಲ್ಲಿ HM ನಿಂತ್ಕೊಂಡಿದ್ದಾರೆ, ಅವರು ನೋಡ್ತಾ ಇದ್ದಾರೆ ನಾನು ಮಾಡ್ತಾನೆ ಇಲ್ವಾ. ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಸರಿ, ಅಲ್ಲ ಇಟ್ಕೊಂಡಿದ್ದೀನಿ, ಚೀಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಡೆದಿರ್ತಕ್ಕಂಥ ಮಾನ್ಯ ಉಪಾಧ್ಯಾಯಿನಿಯವರೇ, ಮುಖ್ಯೋಪಾಧ್ಯಾಯಿನಿಯವರೇ, ಅವರೇ ಇವರೇ ಮತ್ತು ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಜಯರಾಜ್ ಮಾಡುವ ನಮಸ್ಕಾರಗಳು. ಕಯ್ಯೋ ಪಯ್ಯೋ ಕಯ್ಯೋ ಪಯ್ಯೋ. ಸೊ ಇದು ಬರೀ ಅಂದರೆ ಕನ್ನಡದ ಮಹತ್ವ ಹೇಳಿದ್ದು ನಾನು. ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಕನ್ನಡನ, ನಮಗೆ ಹತ್ತಿರವಾಗಿರ್ತಕ್ಕಂಥ ಭಾಷೆ. ಆ್ಯಂಡ್ ಜನಕ್ಕೆ ಅದೇ ಅವರು ನಮ್ಮವರು ಅನ್ನೋ ಒಂದು ಸಂಕೇತಕ್ಕೆ ಹೇಳಿದ್ದ. ಅಷ್ಟು ಪ್ರೀತಿ ಅವರು ತೋರಿಸಿದ್ರು ನನಗೆ. ಸೊ ಕನ್ನಡದಲ್ಲಿ ನನಗೆ ಭಾಳ ಖುಷಿಯಾಗಿದ್ದಂತ. ಮಾಡಿಬಿಟ್ರಿ ಕನ್ನಡ ಭಾಷಣ ಮಾಡಿದೆ, ವೈಸ್ ಪ್ರೆಸಿಡೆಂಟು ಆದೆ. ಸೊ ಅವರು 14 ರಾಜ ಸೆಕ್ರೆಟ್ರಿ ಆದ, ಇಂಗ್ಲೀಷ್ನ ಸೆಕ್ರೆಟರಿ, ಕನ್ನಡದ ಪ್ರೆಸಿಡೆಂಟ್. ಬಟ್ ಹಿ ವಾಸ್ ವೆರಿ ಗುಡ್. ಅಂದರೆ ಅಕಾಡೆಮಿಕ್ಸಲ್ಲಾಗಿರಲಿ, ನಮ್ಮ ವಿಜಯ ಹೈಸ್ಕೂಲ್ನ ಸಾಕಷ್ಟು ಡಿಬೇಟ್ಸ್ ಆಗಿರಲಿ, ಇಂಗ್ಲೀಷ್ ಡಿಬೇಟ್ಸ್ ಆಗಿರಲಿ, ಅವನು ಕೂಡ ವಾಸ್ ಏನು ಪ್ರಾಮಿನೆಂಟ್ ಇದು ಫಿಗರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಾಸ್ ವೆರಿ ಗುಡ್. ಅವನು ಅಷ್ಟೇ NCC, ನಾನು ಕ್ವಾರ್ಟರ್ ಮಾಸ್ಟರ್ ಆದರೆ ಅವನು ಸಾರ್ಜೆಂಟ್ ಆದ. ಸೊ ಈ ಥರ ಎಲ್ಲದರಲ್ಲೂ ನಾನು ಫಸ್ಟ್ ಇದ್ದೆ, ಅವ್ನು ಸೆಕೆಂಡ್. ಅಕಾಡೆಮಿಕ್ಸ್ ಮಾತ್ರ ಸೊ ಇದು 8th 9th 10th ನನ್ನ ಜೀವನ ವಿಜಯ ಹೈಸ್ಕೂಲಲ್ಲಿ ನಡೆದಿತ್ತು. ಸೊ ಮರೆಯಲಾರದ ಮೆಮೊರೀಸ್. ಆಬ್ಸಲ್ಯೂಟ್ಲಿ. ಅಲ್ಲೂ ಅಷ್ಟೇ ಸಾಕಷ್ಟು ಟೀಚರ್ಸ್ ನನಗೆ SB ಅಂತಿದ್ರು, MS ಅಂತ ನನಗೆ ಹಿಸ್ಟ್ರಿ ಹೇಳ್ಕೊಟ್ಟವರು, M ಶ್ರೀನಿವಾಸ್ ಅಂತ. ಆಮೇಲೆ PAK ಅಂತ ನಮಗೆ ಹಿಸ್ಟ್ರಿ ಹೇಳ್ಕೊಡೋರು. GB ಗಣಪತಿ ಭಟ್ ಅಂತ ಸಂಸ್ಕೃತ ಹೇಳ್ಕೊಡೋರು. ಅವ್ರ ಸಂಸ್ಕೃತ ಕೇಳೋದಕ್ಕೆ ನಾವು ಬಂಕ್ ಮಾಡ್ತಾನೆ ಇರಲಿಲ್ಲ. ಅದ್ಭುತವಾದಂಥ ಪ್ರಾಧ್ಯಾಪಕರು, ಸಂಸ್ಕೃತ ವಿದ್ವಾಂಸರು. ಸೊ ನಾನು ಅವ್ರಿಗೆಲ್ರಿಗೂ ನಿಮ್ಮ ಕಡೆಯಿಂದ ನಾನು ನಮಸ್ಕಾರ ಹೇಳ್ತೀನಿ. ಅವ್ರ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸಂಕ್ರಾಂತಿ ಬಂತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.